ಪತ್ರಕರ್ತ ಮಿತ್ರರಿಗೆ ನನ್ನ ಅನಂತನೆಯಾದ ಧನ್ಯವಾದಗಳು. ಆ, ಇವತ್ತು ಫಸ್ಟ್ ರ್ಯಾಂಕ್ ರಾಜು, ನಾನು ಗುರುನಂದನ್ನು, ನನ್ನ ಟೀಮ್ ರಾಜು ಜೇಮ್ಸ್ ಬಾಂಡ್ ಟೀಮ್ ಎಲ್ಲ ಬಂದಿದ್ದೀವಿ. ನನ್ನ ರಾಜು ಜೇಮ್ಸ್ ಬಾಂಡ್ ಚಿತ್ರ ಫೆಬ್ರವರಿ 14 ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ನನ್ನ ಜೊತೆ ನನ್ನ ಪ್ರೊಡ್ಯೂಸರ್ ಆದ ಮಂಜುನಾಥ್ ವಿಶ್ವಕರ್ಮ ಅಂತ. ಇವರು ಮೂಲತಃ ಸಂಡೂರು, ಬೆಂಗಳೂರಿನವರು, ಅದು ಲಂಡನ್ನಲ್ಲಿದ್ದಾರೆ ಬಿಸ್ನೆಸ್ಸು. ಕಿರಣ್ ಬರ್ತೂರ್ ಅಂತ ಕೆನಡಾದವರು, ಬಟ್ ಮೂಲತಃ ಇವರು ಹಾಸನ್ನು. ಬರ್ತೂರ್ ಅಂದರೆ ಹಾಸನ್ನು. ನೋಡಿ, ನಿಮ್ಮೂರು ಕಿರಣ್ ಬರ್ತೂರ್ ಅಂತ. ಅಲ್ಲಿ ಹುಟ್ಟಿದ್ದ ಒಬ್ಬ ಕಿರಣ್ ಬರ್ತೂರ್ ಅಂತಾನೆ, ಬಟ್ ಲಂಡನ್ ಬಿಸ್ನೆಸ್ ಎಲ್ಲ ಕೆನಡಾದಲ್ಲಿ, ಓದಿದ್ದೆಲ್ಲ ಬೆಂಗಳೂರಲ್ಲಿ. ನಿಮ್ಮೂರು ಹುಡುಗನೇ. ಸೊ ನಾನು ಗುರುನಂದನ್ನು, ನಿಮ್ಮ ನೇಬರ್ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರು, ಮೂಡಿಗೆರೆ ತಾಲೂಕು ನಂದು. ನಾನೇ ಸಕಲೇಶ್ಪುರನ. ನಮ್ಮ ಹೀರೋಯಿನ್ ಮೃದುಲಾ ಅಂತ, ಹುಬ್ಳಿ ಇವರೂರಲ್ಲೆಲ್ಲ ಪ್ರಮೋಷನ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅಂತ, ಅವರು MLK ನಾಯ್ಡು ಎಕ್ಸಿಕ್ಯೂಟಿವ್, ಅವರು ಸಂಡೂರಿನವರು, ಇವರು ಕ್ಲೋಸ್ ಫ್ರೆಂಡ್, ಮೈಸೂರಿನವರು ಅವರು. ಸೊ ಇವತ್ತು ನಾವು ಒಂದು ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಪ್ರೆಸ್ ಮೀಟ್ಗಳನ್ನ ಮುಗಿಸ್ಕೊಂಡು ದಾವಣಗೆರೆ ಆಯಿತು, ಹುಬ್ಳಿ, ಶಿವಮೊಗ್ಗ, ಇವತ್ತು ಹಾಸನ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಹಾಸನ ಅಂದರೆ ನಮಗೆ ನಮ್ಮ ನೇಬರ್ ತವರು. ನನ್ನ ಬೆಂಗಳೂರು ಹೋಗೋದಕ್ಕೆ ಹಾಸನ ಮೇಲೆ ಹೋಗೋದು ಖುಷಿ. ಯಾವಾಗಲೂ ಯಾವುದೇ ಪಿಕ್ಚರ್ ರಿಲೀಸ್ ಆದರೂ ಈ ಊರಿಗೆ ಫಸ್ಟ್ ಬಂದು ಹೋಗೋದು. ಯಾಕೆಂದರೆ ಎಲ್ಲೇ ಕನ್ನಡ ಅಭಿಮಾನಿಗಳು ತುಂಬ ಇದ್ದಾರೆ, ಕನ್ನಡ ಪಿಕ್ಚರ್ಗಳನ್ನ ಗೆಲ್ಲಿಸ್ತಾರೆ. ಇದೊಂದು ಒಳ್ಳೆ ಕನ್ನಡ ಸೆಂಟ್ರು. ಸೊ ನನ್ನ ರಾಜು ಜೇಮ್ಸ್ ಬಾಂಡ್ ಚಿತ್ರ ಇದೇ ಫೆಬ್ರವರಿ 14 ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ನನ್ನೆಲ್ಲ ಹಿಂದಿನ ಚಿತ್ರಗಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ಹಾಸನಲ್ಲಿ. ಸೊ ಈ ಚಿತ್ರಕ್ಕೂ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊತೀನಿ. ಸೊ ದಯಮಾಡಿ ಎಲ್ಲರೂ ನನಗೆ ಪ್ರೋತ್ಸಾಹಿಸಿ. ಹಾಗೆ ಇಲ್ಲಿವರೆಗೆ ನಾವು ರಿಲೀಸ್ ಮಾಡೋಂಥ ಸಾಂಗ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ನೀವು ನೋಡಿರ್ತೀರ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಚಿತ್ರಕ್ಕೂ ಕೂಡ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ರಾಜು ಜೇಮ್ಸ್ ಬಾಂಡ್ ಅಂದರೆ ಇದು ಟಿಪಿಕಲ್ ಹಾಲಿವುಡ್ ಜೇಮ್ಸ್ ಬಾಂಡ್ ಅಲ್ಲ. ನಮ್ಮ ಲೈಫಲ್ಲಿ ಎಲ್ಲರಿಗೂ ಒಬ್ಬೊಬ್ಬರು ಜೇಮ್ಸ್ ಬಾಂಡ್ ಅಂತ ಇರ್ತಾರೆ. ನಾವು ಯಾರಿಗೊಬ್ರಿಗೆ ಜೇಮ್ಸ್ ಬಾಂಡ್ ಆಗಿರ್ತೀವಿ. ಆ ಥರದ್ದು ಒಂದು ಕತೆ. ಯಾಕೆಂದರೆ ಒಂದು ಮಿಡಿಲ್ ಕ್ಲಾಸ್ ಊರಲ್ಲಿ, ಒಂದು ಹಳ್ಳಿ ಅನ್ನೋ ಊರಲ್ಲಿ ನನ್ನಂಥ ಕ್ಯಾರೆಕ್ಟರ್ಗಳು ತುಂಬ ಜನ ಇರ್ತಾರೆ. ನನ್ನಂಥ ಮಿಡಿಲ್ ಕ್ಲಾಸ್ ಹುಡುಗ, ಅವ್ನು ಕಷ್ಟಪಟ್ಟು ಏನಾದ್ರು ಸಾಧನೆ ಮಾಡಬೇಕು ಅಂತ ತುಂಬ ಜನ ಯುವಕರು ಇರ್ತಾರೆ. ಅಂಥ ಯುವಕರಲ್ಲಿ ನಾನೊಬ್ಬ. ನನ್ನಲ್ಲಿ ಏನು ನಡೆಯುತ್ತೆ, ನನ್ನಲ್ಲಿ ಏನು ಸಮಸ್ಯೆ ಇರುತ್ತೆ, ನಾನು ಆ ಸಮಸ್ಯೆನ ಎದುರಿಸೋಕ್ಕೆ ಏನು ಪ್ರಯತ್ನ ಪಡ್ತೀನಿ, ನಾನು ಜೇಮ್ಸ್ ಬಾಂಡ್ ಯಾಕೆ ಆಗ್ತೀನಿ ಅನ್ನೋದನ್ನ ಪಿಕ್ಚರ್ 14ಕ್ಕೆ ನೋಡಬೇಕು. ಇದೆಲ್ಲರ ಜೀವನದಲ್ಲಿ ನಡೆಯೋಂಥ ಒಂದು ಮಧ್ಯಮ ವರ್ಗದ ಹುಡುಗನ ಜೀವನದಲ್ಲಿ ನಡೆಯೋಂಥ ಒಂದು ಸರಳ ಕತೆ. ಒಂದು ಸಂಡೂರನ್ನ ಊರಲ್ಲಿ, ಸುವರ್ಣಪುರ ಆ ಊರ, ಸಂಡೂರು ಊರು, ಅಲ್ಲಿ ಶೂಟ್ ಮಾಡಿದ್ವಿ. ಆ ಸರೌಂಡಿಂಗಲ್ಲಿ ನಡೆಯೋಂಥ ಕತೆ. ಅವನು ಯಾಕೆ ಲಂಡನ್ ಹೋಗ್ತಾನೆ, ಯಾಕೆ ಬೆಂಗಳೂರು, ಯಾಕೆ ಇದೆಲ್ಲ ನಡೆಯುತ್ತೆ ಅನ್ನೋದು ಚಿತ್ರದಲ್ಲಿ ಕಾಣುತ್ತೆ. ರಾಜು ಅನ್ನೋದು ಯಾಕೆ ಕ್ಯಾರಿ ಮಾಡಿದೆ ಅಂದರೆ, ನಾನು ಆ್ಯಸ್ ಎ ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ರಾಜು ಅಂತ ಚಿರಪರಿಚಿತನಾದೆ. ಗೊತ್ತಿಲ್ಲದೆ ರಾಜು ಅಂತ ಫೇಮಸ್ ಆಗ್ಬಿಟ್ಟು ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಜೇಮ್ಸ್ ಬಾಂಡ್ ಒಂದು ಥೀಮಿಂದ ಇತ್ತು, ಅದಕ್ಕೆ ರಾಜು ಜೇಮ್ಸ್ ಬಾಂಡ್ ಅಂತ ಪ್ರೊಡ್ಯೂಸರೇ ಸೆಲೆಕ್ಟ್ ಮಾಡಿದ್ದು. ಎಲ್ಲರಿಗೂ ಖುಷಿ ಆಯಿತು, ನಿಮಗೂ ಖುಷಿ ಆಗಿರುತ್ತೆ ರಾಜು ಜೇಮ್ಸ್ ಬಾಂಡ್ ಟೈಟಲ್ಲು ಎಲ್ಲದು. ಹಾಗಾಗಿ ರಾಜು ಜೇಮ್ಸ್ ಬಾಂಡ್ ಕ್ಯಾರಿ. ಇಲ್ಲ, ಸೀಕ್ವೆಲ್ ಇಲ್ಲ. ರಾಜು ಇದನ್ನಷ್ಟೇ, ಬಟ್ ಇದು ಬೇರೆ ರಾಜು. ಆ ರಾಜು ಪೆದ್ದ ರಾಜು ಅಲ್ಲ. ಇಲ್ಲಿ ಜೇಮ್ಸ್ ಬಾಂಡ್ ರಾಜು ಮಿಡಲ್ ಕ್ಲಾಸ್ ರಾಜು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಸ್ಟ್ರೀಟ್ ಸ್ಮಾರ್ಟ್ ರಾಜು. ಲಿಂಕ್ ಇಲ್ಲ, ಅದೇ ಬೇರೆ. ಹೌದು, ಈ ಪಿಕ್ಚರಲ್ಲಿ ಆ್ಯಕ್ಷನ್ ಮಾಡಿಸಿದ್ದಾರೆ. ಹೌದು ಸರ್, ಕಾಮಿಡಿ ಇದೆಯಾ ಅಂದರೆ ನೀವು ಕೇಳಬೇಕಲ್ಲ ಸರ್. ಚಿಕ್ಕಣ್ಣ ಅವರು, ಸಾಧು ಕೋಕಿಲ, ಅಚ್ಯುತ್ ಕುಮಾರ್ ಅವರು, ತಬ್ಲಾ ನಾನಿ, ವಿಜಯ್ ಚಂಡೂರು, ಅಲ್ಟಿಮೇಟ್ ಕಾಮಿಡಿ ಸಿನಿಮಾದಲ್ಲಿ ಸಿಗ್ಬೇಕಲ್ಲ. ಒಂದ್ ದಿವಸ ಬೆಂಗಳೂರು ಪ್ರಮೋಷನ್ ಸಿಗ್ತದೆ, ಹಿಂಗೆ ಟ್ರಾವೆಲಿಂಗಿಗೆ ಸಿಗದೆ ಭಾರಿ ಕಷ್ಟ. ಬಟ್ ಮುಂದಿನ ದಿನಗಳಲ್ಲಿ ಕರ್ಕೊಂಡ್ಬರ್ತೀವಿ ಪ್ರಮೋಷನ್. ಹುಬ್ಳಿಯಿಂದ ಈ ಮೂವಿಯಲ್ಲಿ ವಿದ್ಯಾ ಅಂತ ಪಾತ್ರ ಮಾಡ್ತಾ ಇದ್ದೀನಿ. ಟೀಚರ್ ಆಗಿ ಇರ್ತೀನಿ. ಸೊ ಸ್ಕೂಲ್ ಟೀಚರು, ಬಟ್ ರಾಜುಗೆ ಅವ್ರ ಜೀವನದ ಪಾಠ ಕಲಿಸ್ತೀನಿ. ಸೊ ಅದು ಹೆಂಗೆ ಅಂತಂತಂದು 14 ಫೆಬ್ರವರಿಗೆ ರಾಜು ಜೇಮ್ಸ್ ಬಾಂಡ್ ಎಲ್ಲರೂ ನೋಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು. ಡಿಸ್ಟ್ರಿಕ್ಟ್ ನಾನು ಗೊರೂರ್ ಹತ್ರ ಬರ್ತೂರ್ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಸೊ ನಾನು ಇದೇ ಡಿಸ್ಟ್ರಿಕ್ಟಲ್ಲಿ ಹುಟ್ಟಿದ್ದು, ಚಂದ್ರಾಪುರದಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಚಂದ್ರಾಪುರದಲ್ಲಿ ಡಾಕ್ಟರ್ ಆಗಿದ್ದರು, ಆಮೇಲೆ ಅರ್ಸಿಕೆರೆಯಲ್ಲಿ ಡಾಕ್ಟರ್ ಆಗಿದ್ದರು. ನಾನು ಅಲ್ಲೇ ಓದಿದ್ದು. ಆಮೇಲೆ ಲೇಟರ್ ಆನ್ ಮೈಸೂರು ಮೂವ್ ಆಗಿ, ಅಲ್ಲಿಂದ ಬೆಂಗಳೂರು ಮೂವ್ ಆಗಿ, ಸೊ ಅಲ್ಲಿಂದ ಬೆಂಗಳೂರಿಂದ ಕ್ಯಾನಡಾಲಿ ಸೆಟ್ಲ್ ಆಗಿರೋದು. ಇವರು ಮಂಜುನಾಥ್ ವಿಶ್ವಕರ್ಮ ಅಂತ, ಸಂಡೂರು ಅವರು. ಸಂಡೂರಲ್ಲಿ ಓದಿ ಆಮೇಲೆ ಬಂದು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬೆಂಗಳೂರಲ್ಲಿ, ಇವಾಗ ಲಂಡನ್, ಯುನೈಟೆಡ್ ಕಿಂಗ್ಡಮಲ್ಲಿ ಅವ್ರ ಫ್ಯಾಮಿಲಿಯನ್ನ ಅಲ್ಲೇ ಸೆಟ್ಲ್ ಆಗಿರೋದು. ಸೊ ನಾವು ಇಬ್ಬರು ಒಂದು ಕನ್ನಡಕ್ಕೆ, ನಾನು ಮಂಜು ಮುಂಚೆಯಿಂದ ಸ್ನೇಹಿತರು, ಸಿನಿಮಾಗಿಂತ ಮುಂಚೆನೆ.
ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್. ಕತೆ ಮತ್ತು ಸ್ಕ್ರಿಪ್ಟು ತುಂಬ ಚೆನ್ನಾಗಿತ್ತು. ಸೊ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ನಾನು ಎಲ್ಲ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಿದ್ವಿ, ಬಡ್ಜೆಟ್ ನಮಗೇನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ರೀತಿ ಶೂಟ್ ಮಾಡಿದ್ದೀವಿ. ಆಮೇಲೆ ಒಂದು 23 ದಿನ ನಾವು ಲಂಡನ್ ಯುನೈಟೆಡ್ ಕಿಂಗ್ಡಮಲ್ಲಿ ಶೂಟ್ ಮಾಡಿದ್ದೀವಿ. 21 ಕ್ರೂ ಮೆಂಬರ್ಸ್ ನಾವು ನಮ್ಮ ಜೊತೆ ಇದ್ದಿದ್ದು. ಸೊ ನೀವು ಅಲ್ಲೇ ಅನ್ಕೊಬೋದು ನಮ್ಮದು ಬಡ್ಜೆಟ್ ಇಷ್ಟ ಆಗಿರ್ಬೋದು ಅಂತ. ಅಲ್ಲಿ ಲೋಕಲ್ 2 ಸಾಂಗ್ಸ್ನ ಶೂಟ್ ಮಾಡಿದ್ವಿ. ಲಂಡನ್ ಅನ್ನೋದಕ್ಕಿಂತ ನಾವು ಲಂಡನ್ಗಿಂತ ಹೊರಗಡೆ ಇರೋ ಜಾಗ, ಅಂದರೆ ಯಾರೂ ಶೂಟ್ ಮಾಡಿಲ್ಲ ಇದುವರೆಗೂ, ಆ ಜಾಗಗಳಲ್ಲಿ ತುಂಬ ರಮಣೀಯವಾದ ಜಾಗ, ವೆರಿ ಗುಡ್ ಪ್ಲೇಸ್ ಔಟ್ಸೈಡ್ ಲಂಡನ್. ಅಲ್ಲಿ ನಮ್ಮ ಲಂಡನ್ ಮಂಜು ಅಲ್ಲಿರೋದ್ರಿಂದ ಅಲ್ಲಿ ಜಾಗಗಳಿಗೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ವಿ ಸಾಂಗ್ಸ್ನ. ಮತ್ತೆ ಒಂದು ಬಾಂಡ್ ಸಾಂಗ್ ಅಂತ ಒಂದು ಯಾವುದು ನಾವು ಚಂದನ್ ಶೆಟ್ಟಿ ಅವರು ಹಾಡು ಹೇಳಿದ್ದಾರೆ, ಆ ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗನ್ನು ನಾವು ಎಂಟೈರ್ ಸೆಂಟ್ರಲ್ ಲಂಡನ್ನಲ್ಲಿ ಶೂಟ್ ಮಾಡಿದ್ದೀವಿ. ಆಮೇಲೆ ಲಂಡನ್ ಐ ಇದುವರೆಗೂ ನನಗೆ ಗೊತ್ತಿರೋ ಹಾಗೆ ಸೌತ್ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಹಾಗೆ ಮಾಡಿರ್ಬೋದೇನೋ, ಬಟ್ ನನಗೆ ಗೊತ್ತಿರೋ ಹಾಗೆ ನಾನಂತೂ ನೋಡಿಲ್ಲ, ಯಾವ ಸಿನಿಮಾನು ಶೂಟ್ ಮಾಡಿಲ್ಲ ಆ ಲಂಡನ್ ಐ ಒಳಗಡೆ. ಆ ಲಂಡನ್ ಐಲಿ ನಾವು ಶೂಟ್ ಮಾಡಿದ್ದೀವಿ. ಸೊ ತುಂಬಾನೇ ಡೆಡಿಕೇಟೆಡ್ ಆಗಿ ಪ್ಯಾಷನೇಟ್ ಆಗಿ ಸಿನಿಮಾಗಳನ್ನ ಮಾಡಿದ್ದೀವಿ. ಎಲ್ಲೂ ಕೊರತೆ ಆಗಿಲ್ಲ ಪ್ರಾಜೆಕ್ಟ್ಗೆ. ಆ ರೀತಿ ಸಿನಿಮಾನ ನಾವು ನಿರ್ಮಾಣ ಮಾಡಿದ್ದೀವಿ. ಸೊ ಫೆಬ್ರವರಿ 14 ನೀವು ದಯವಿಟ್ಟು ಮಾಧ್ಯಮದವರು ಜನಗಳಿಗೆ ನೀವು ತಲುಪಿಸ್ಬೇಕು. ಯಾಕಂದ್ರೆ ನೀವೇ ಮೇನ್ ಸ್ಟ್ರೀಮು. ನಿಮ್ಮಿಂದ ಜನಗಳು ಹೋದ್ರೇನೆ ಜನಗಳು ಬಂದು ಸಿನಿಮಾನ ನೋಡೋದು. ಹಾಸನದ ಸುತ್ತಮುತ್ತ ಡಿಸ್ಟ್ರಿಕ್ಟು ಮತ್ತೆ ಲೋಕಲ್ ತಾಲೂಕುಗಳು ಹೋಬಳಿಗಳಲ್ಲಿ ದಯವಿಟ್ಟು ಸಿನಿಮಾಗಳನ್ನ ತಲುಪಿಸೋಕ್ಕೆ ಟ್ರೈ ಮಾಡಿ. ಜನಗಳು ಬಂದು ಸಿನಿಮಾ ನೋಡಲಿ. ಒಂದು ಸಿನಿಮಾ ಗೆದ್ದರೆ ಇನ್ನೂ 4 ಸಿನಿಮಾ ಮಾಡುವಂಥ ಶಕ್ತಿ ನಮಗೆ ಸಿಗುತ್ತೆ. 4 ಸಿನಿಮಾ ನಾವು ಮಾಡಿದ್ರೆ ಒಂದಿಷ್ಟು ಜನ ಸಿನಿಮಾ ಕಾರ್ಯಕ್ರಮಕ್ಕೆ ಕೆಲಸ ಸಿಗುತ್ತೆ. ಸೊ ಸಿನಿಮಾ ಉದ್ಯಮ ಬೆಳೆಯುತ್ತೆ, ಅಷ್ಟೇ ಹೇಳಬಲ್ಲೆ. ಥ್ಯಾಂಕ್ ಯು. ಆ ಸಾಂಗ್ ನೋಡಿದ್ರಲ್ವ, ಕಣ್ಮಣಿ ಸಾಂಗ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ರೆಸ್ಪಾನ್ಸು ಹಾಗೆ ಇದೆ, ಜನನೂ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಆಮೇಲೆ ಇವರಿಬ್ಬರು ತುಂಬ ಹಾರ್ಡ್ ವರ್ಕು ಮಾಡಿದ್ದಾರೆ ಸಾಂಗಲ್ಲಿ. ಚಳಿ ಇತ್ತು, ತುಂಬ ಚಳಿ ಇತ್ತು. ಲಂಡನ್ ಟೈಮ್ ಶೂಟ್ ಮಾಡೋದಾಗ ನವಂಬರ್ ಎಲ್ಲ ತುಂಬ ಚಳಿ ಟೈಮ್. ಸೊ ಆಗ ತುಂಬ ಕಷ್ಟಪಟ್ಟು ಇಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇಲ್ಲ, ಸಿನಿಮಾ ಬೇಕಾಗಿತ್ತು. ಅಂದರೆ ಸಾಂಗ್ ಚೆನ್ನಾಗಿದೆ ನೋಡಿ. ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಾಗಲಿ ಬಾಲಿವುಡಲ್ಲಾಗಲಿ ಯಾವುದೇ ಇಂಡಸ್ಟ್ರಿಯಲ್ಲಿ ನಿಮಗೊಂದು ಸಾಂಗ್ ಅಂತ ಬಂದಾಗ ಆಚೆ ಹೋಗ್ಬಿಟ್ಟು ಮಾಡ್ಕೊಂಬರೋದು ಅದೊಂದು ಇದು ರಿಕ್ವೈರ್ಮೆಂಟ್. ಅಟ್ಲೀಸ್ಟ್ ವಿಜುವಲ್ ಆಗಿ ಚೆನ್ನಾಗಿರುತ್ತೆ, ಆಮೇಲೆ ಸಾಂಗ್ ಗೆದ್ದರೆ ಮೂವಿ ಗೆಲ್ಲುತ್ತೆ ಅನ್ನೋದೊಂದು ಅಭಿಪ್ರಾಯ. ಸೊ ಅದು ಕಮರ್ಷಿಯಲ್ ಇವೆಂಟಲ್ಲಿ ನೋಡಿಕೊಂಡು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮಾಡಿದ್ವಿ ಸರ್. ಕಮರ್ಷಿಯಲಿ ಇವಾಗ ಒಂದು 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 ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಮಾಡಿದ್ರೆ, ಇಂಥ ಜಾಗಗಳಲ್ಲಿ ತೋರಿಸಿದ್ರೆ ನಮಗೊಂದು ಆಸೆ, ತೋರ್ಸೋಣ ಜನಕ್ಕೆ. ಅವ್ರು ತೋರಿಸಲ್ದೇ ಇರೋ ಜಾಗ. ಈಗ ಎಲ್ಲ ಕಡೆ ಸ್ವಿಟ್ಜರ್ಲೆಂಡ್ ಶೂಟ್ ಮಾಡ್ತಾರೆ, ಎಲ್ಲ ಕಡೆ ಇಟಲಿ ಶೂಟ್ ಮಾಡ್ತಾರೆ, ಎಲ್ಲ ಕಡೆ ಜಾಗ. ಬಟ್ ಲಂಡನ್ ಶೂಟ್ ಮಾಡಿದ್ದಾರೆ. ಬಟ್ ನಾವು ಮಾಡಿರೋ ಜಾಗದಲ್ಲಿ ಮಾಡಿಲ್ಲ ಸರ್. ಅದನ್ನ ಯಾರು ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡಿರ್ಬೋದೇನೋ, ಬಟ್ ನಾನಂತೂ ನೋಡಿಲ್ಲ ಸರ್. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್, ಅನ್ಎಕ್ಸ್ಪ್ಲೋರ್ಡ್, ಎಸ್, ಆಸ್ ಯು ರೈಟ್ಲಿ ಸೆಡ್, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಲ್ಲಿ ಶೂಟ್ ಮಾಡಿದ್ದೆ. ಅಂದ್ರೆ ಜನ ಕೇಳ್ತಾರೆ ನನಗೆ. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ತುಂಬಾ ಜನ ಕೇಳಿದ್ದಾರೆ, ಇದು ಎಲ್ಲಿ ತೆಗೆದಿರೋದು ಶೂಟು ಅಂತ. ಸಿನಿಮಾದವರೇ ಕೇಳಿದ್ದಾರೆ, ಎಲ್ಲಿ, ಯಾವ ಜಾಗ ಅಂತ. ಒಂದು ಕಡೆ ಗುರುವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಲಂಡನ್ ಹತ್ರ. ನೀವು ಲಂಡನ್ ಬ್ರಿಡ್ಜ್ ಹತ್ರ ನೋಡಿದ್ರೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪಕ್ಕದಲ್ಲಿ ಪಕ್ಷಿ ಇರುತ್ತೆ. ಅದು ಆ್ಯಕ್ಚುಲಿ ಎಲ್ಲರೂ ಕೇಳೋದು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿದಿರೇನಂತ. ಅದು ನಡ್ಕೊಂಡು ಬರುತ್ತೆ, ಇವ್ರ ಜೊತೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಸಾಂಗಲ್ಲಿ ಇದೆ ನೋಡಿದ್ರೆ, ಗುರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಆ ಪಕ್ಷಿ ನಡ್ಕೊಂಡು ಹೋಗ್ತಾ ಇರುತ್ತೆ ಪಕ್ಕದಲ್ಲಿ. ತುಂಬಾ ಚೆನ್ನಾಗಿದೆ. ಆ ಥರ ಎಲ್ಲ ನ್ಯಾಚುರಲ್ ಆಗಿ. ಮಧ್ಯಮ ವರ್ಗದವ್ರಿಗೆ, ಆಮೇಲೆ ನಮ್ಮ ರೈತರಿಗೆ, ಎಸ್ಪೆಷಲಿ ರೈತರು ಕೂಡ ಎಷ್ಟು ಅನುಭವಿಸ್ತಾರೆ ಸಾಲ ಸೋಲೆಯಿಂದ ಅಂತೇಳಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಹೀರೋ ಅವರು. ಮೂವಿನೆಲ್ಲ ನಮ್ಮ ರೈತರು, ನಮ್ಮ ಸಾರ್ವಜನಿಕರೆಲ್ಲ ನೋಡ್ಬೇಕು. ಯಾಕಂದ್ರೆ ಇವತ್ತು ಸಾಲದಿಂದ ನಾವು ಹೆಂಗ್ ಹೊರಗೆ ಬರ್ಬೇಕಪ್ಪ. ಮನುಷ್ಯನಲ್ಲಿ ಯಾವ ತರ ಮೈಂಡ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಯಾವ್ದಕ್ಕೂ ಹೋಗುತ್ತೆ ಕೆಟ್ಟ ಕೆಲ್ಸಕ್ಕೆ. ಅದು ಮಾಡಿ ಹೆಂಗ್ ಮಾಡ್ಬೇಕು, ಹೆಂಗಿಲ್ಲ. ಇವಾಗ ದುಡ್ಡು ಅಂದ್ರೆ ಗೊತ್ತು ನಿಮ್ಗೆ ಎಲ್ಲರಿಗೂ. ಈಗ ಸಾಲ ಮಾಡ್ಕೊಳ್ಳಿ, ಏನೋ ಟೆನ್ಷನ್ ಪೂರ್ತಿ ಮೈಂಡ್ ನಲ್ಲಿ ಏನೋ ಓಡ್ತಾ ಇರುತ್ತೆ. ಬೇರೆ ಬೇರೆ ತರ ಏನ್ ಮಾಡ್ಬೇಕು ಏನಿಲ್ಲ, ಅದನ್ನ ಗುರುವರು ಬಹಳ ನೀಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಇದು ಎಲ್ಲರಿಗೂ ಸಾಲದ ಬಗ್ಗೆ ಏನ್ ನಾವು ಮೈಕ್ರೋ ಫೈನಾನ್ಸ್ ಎಷ್ಟು ಆತ್ಮಹತ್ಯೆಗಳಾಗ್ತದೆ ನಮ್ಮ ರೈತರಾಗ್ಲಿ, ನಮ್ಮ ಬಡ ಕುಟುಂಬಗಳಾಗ್ಲಿ, ಅದನ್ನೊಂದು ಒಳ್ಳೆ ಮೆಸೇಜ್ ತೋರಿಸಿದ್ದಾರೆ. ಆ ಲಾಸ್ಟ್ಗೆ ಅದು ಬಹಳ ಚೆನ್ನಾಗಿದೆ. ಎಲ್ಲರೂ ಅದನ್ನ ಇದನ್ನ ಮಾಡ್ಬಿಟ್ಟು ಗುರು ಅವರಿಗೆ ಒಂದು ಒಳ್ಳೆ ಸಕ್ಸಸ್ ಕೊಡ್ಬೇಕಂತೇಳಿ ನಮ್ಮ ಚಿತ್ರಕಲಾ ತಂಡದಿಂದ ನಾನು ಕೇಳ್ಕೊಳ್ತೇನೆ ತಮಗೆಲ್ಲ. ಸರ್, ನೀವು ಬ್ಯಾಂಕ್ ಲೋನ್ ಬಗ್ಗೆ, ಬ್ಯಾಂಕ್ ಲೋನ್ ತಗೊಂಡ್ರೆ ಎಷ್ಟು ಕಷ್ಟಪಡ್ತಾರೆ ಬಡ್ಡಿ ಕಟ್ಟಕ್ಕಾಗ್ದೇನೆ. ಈಗ ಯಾರೋ ಸಾಲ ಮಾಡ್ಬಿಟ್ಟಿರ್ತಾರೆ, ತಂದೆ ತಾಯಿ ಯಾರೋ ಮಾಡ್ಬಿಟ್ಟಿರ್ತಾರೆ ಅನಿವಾರ್ಯ ಕಾರಣಗಳಿಂದ.
ಸೊ ಅದು ಹೇಗೆ ಅದು ಕಟ್ಟಕ್ಕಾಗದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತೋರಿಸಿ ಒಂದು ಕಾಮಿಡಿ ಜಾನರ್ ತಗೊಂಡ್ಬಂದು ಅದರಿಂದ ಹೊರಗಡೆ ಬರಕ್ಕೆ ಹೀರೋ ಏನ್ ಮಾಡ್ತಾನೆ ಅನ್ನೋದೇ ಜೇಮ್ಸ್ ಬಾಂಡ್ ಕತೆ. ಜೇಮ್ಸ್ ಬಾಂಡ್ ಒಬ್ಬ ನಾರ್ಮಲ್ ರಾಜು ಹೇಗೆ ಜೇಮ್ಸ್ ಬಾಂಡ್ ಆದ ಅನ್ನೋದಕ್ಕೆ ಒಂದು ಅದು ಕತೆ ಅಷ್ಟೇ. ಗಣಿಯಲ್ಲ ಗಡಿ ದಾಟಿದ್ದಾರೆ ಇವ್ರು ಸಂಡೂರವರು ಮತ್ತೆ ನಮ್ಮ ನಾಯ್ಡು ಅವರು ಸಂಡೂರು. ಸ್ವಲ್ಪ ಗಣಿ ಟಚ್. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಅವ್ರು ನಮ್ಮ ಮಂಜುನಾಥ್ ವಿಶ್ವಕರ್ಮ ಅವರು ಇಲ್ಲಿ ಓದಿರೋದಷ್ಟೇ, ಮಾಡಿರೋದು ಕೆಲಸ ಎಲ್ಲ ಲಂಡನ್ ನಲ್ಲಿ. ಅಲ್ಲಿಂದ ಅವರು ನಮ್ಮ ಚಿತ್ರ ಮಾಧ್ಯಮಕ್ಕೆ ಏನೋ ಒಂದು ಮಾಡ್ಬೇಕು. ಎಷ್ಟೋ ಜನ ಯಾಕಂದ್ರೆ ಇವತ್ತು ಗೊತ್ತಾ, ಒಂದು ಪಿಕ್ಚರ್ ತೆಗೆದು ಎಷ್ಟು ಜನ ನಾವು ವರ್ಕ್ ಮಾಡ್ತೀವಿ, ಎಷ್ಟು ಜನ ಇಲ್ಲ, ಅದಕ್ಕೊಂದು ಒಳ್ಳೆ ಅವರಿಗೂ ಒಂದು ಒಳ್ಳೆ ಪಿಕ್ಚರು ಕೊಟ್ಟು ಅದ್ರ ಜೊತೆಗೆ ಅವರು ದುಡ್ಡು ಕೊಡ್ಬೇಕನ್ನೋ ಆಸೆಯಿಂದ ಒಂದು ಒಳ್ಳೆ ಪಿಕ್ಚರ್ ಥೀಮ್ನ ನಮ್ಮ ಭರ್ತೂರವರು ಮತ್ತೆ ನಮ್ಮ ಮಂಜುನಾಥ್ ವಿಶ್ವಕರ್ಮ ಅವ್ರು ಕೊಟ್ಟಿದ್ದಾರೆ. ಅದನ್ನ ಜನ ಎಲ್ಲರೂ ಬಂದು ನೋಡ್ಬೇಕು. ಯಾಕಂದ್ರೆ ಈಗ ಚಿತ್ರ ಮಾಧ್ಯಮ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ದಿನಕ್ಕೆ 200 ಪಿಕ್ಚರ್ ಬರುತ್ತೆ, 200 ಪಿಕ್ಚರ್ ಇದಾಗ. ಬಟ್ ನಮ್ಮ ಪಿಕ್ಚರ್ ಏನಂದ್ರೆ ಲೊಕೇಶನ್ಸ್ ಬಹಳ ಚೆನ್ನಾಗಿದೆ, ಎಲ್ಲ ಔಟ್ಡೋರ್ ಶೂಟಿಂಗು ಮತ್ತೆ ಆಮೇಲೆ ಪ್ರಾಕ್ಟಿಕಲ್ ಆಗಿ ಸರ್ 140 ಅಂದ್ರೆ 140 ಸತ್ಯ ಪಿಕ್ಚರ್ಸ್ ಅಂತ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸಿನಿಮಾನ. ಸೊ 140 to 200 ನಾವು ಪ್ಲಾನ್ ಮಾಡೋದು, ಬಟ್ 140 ಫಾರ್ ಶೋರ್. ಏನ್ ಸರ್? ಸರ್ ಹಾಸನ್ ಅದೇ ಅಂದ್ರೆ ಪಿಕ್ಚರ್ ಪ್ಯಾಲೇಸ್ ಇರ್ಬೋದು, ಇಲ್ಲ ಗುರುಶ್ರೀ ಖಂಡಿತವಾಗ್ಲೂ ಸರ್. ಗುರು ಒಳ್ಳೆ ಫ್ಯಾಮಿಲಿ, ಅದೇ ಒಳ್ಳೆ ಥಿಯೇಟರ್, ಅದೇ ಗುರು. ಅದೇ ನನ್ನ ಹೆಸರು ಅದರಲ್ಲೇ ಇದೆ, ನನ್ನ ಹೆಸರು ಇದೆ, ಮಾಡಿಸ್ಬೇಕು. ಗುರುಬಲ ಜಾಸ್ತಿ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ದು ಸಪೋರ್ಟ್ ಬೇಕು ಸರ್. ನೀವು ದಯವಿಟ್ಟು ಜನಗಳಿಗೆ ತಿಳಿಸಿ ಸಕ್ಸಸ್ ಮೀಟಿಂಗ್ ಮತ್ತೆ ಬರ್ತೀವಿ. ಯಾಕಂದ್ರೆ ನೋಡಿ, ನಾವು ಇದು ಪ್ಲಾನ್ ನಾವು ನೆನ್ನೆಯಿಂದ ಓಡಾಡ್ತಾ ಇದೀವಿ. ದಿನಕ್ಕೆ ಒಂದೊಂದು 2-3 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಿದೀವಿ. ಏನಕ್ಕಂತಂದ್ರೆ ಇವತ್ತು ವಾರಕ್ಕೆ ಒಂದು 9 ಸಿನಿಮಾ 8 ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನಾವು ಎಲ್ಲಾ ಜನಗಳು ಏನ್ ಅನ್ಕೊಂತಾರೆ ಅಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡಿದ್ರೆ ಎಲ್ಲಾ ಕಡೆ ತಲುಪುತ್ತೆ ಅನ್ಕೊಂತಾರೆ. ಬಟ್ ನಂದು ಅದೇ ಇತ್ತು ಏನೋ ಮೆಂಟಾಲಿಟಿ ಪ್ರಾಬಬ್ಲಿ. ನಮ್ಮ ಮಂಜು ನೋಡಿ ಅಲ್ಲಿ ಲಂಡನ್ ಅಲ್ಲೇ ಇರ್ಬೋದು, ಬಟ್ ಥಿಂಕಿಂಗ್ ಕೆಪಾಸಿಟಿ ವಾಟ್ ಮ್ಯಾಟರ್ಸ್. ಮೈಕ್ರೋ ಲೆವೆಲ್, ಮೈಕ್ರೋ ಮ್ಯಾನೇಜ್ಮೆಂಟು ನಾವು ಎಲ್ಲಾ ಕಡೆ ಹೋಗಿ ಕಲ್ಸೋಣ. ಸುಮ್ಮನೆ ನಾವು ಸೋಷಿಯಲ್ ಮೀಡಿಯಾ ಕೊಡೋದು ಅಲ್ಲಿ ಮಾಡೋದು ಅಂದಲೇನೆ ನಾವೆಲ್ಲ ಎಂಟೈರ್ ಟೀಮು ಟ್ರಾವೆಲ್ ಮಾಡಿಕೊಂಡು ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಮೋಸ್ಟ್ ಎಲ್ಲಾದ್ರೂ ಕವರ್ ಮಾಡೋಕ್ಕಾಗ್ತಾ ಇಲ್ಲ ಟೈಮ್ ಇದರಿಂದ. ಬಟ್ ನಮ್ಮ ಕೈಲಾದ ಡಿಸ್ಟ್ರಿಕ್ಟ್ಗಳಿಗೆ ವಿಸಿಟ್ ಮಾಡಿಕೊಂಡು ನಾವು ನಿಮ್ಗಳಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಏನಂತಂದ್ರೆ, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ, ನಿಮ್ಗಳಿಗೆಲ್ಲ ಹತ್ರದಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ, ನಿಮ್ಮ ಊರಿಗೆ ಬಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಸಿನಿಮಾ ನೋಡಿ, ಖಂಡಿತವಾಗ್ಲೂ ನೀವು ಏನು ಕಾಸು ಕೊಡ್ತೀರಾ ಅದಕ್ಕೆ 100% ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಎಂಟರ್ಟೈನ್ಮೆಂಟ್ ಬಂದು ನಿಮ್ಗೆ ಫೋನಲ್ಲಿ ಬಂದ್ಬಿಟ್ಟಿದೆ. ಈ ಫೋನಲ್ಲಿ ಇರೋದ್ರಿಂದ ಏನಾಗ್ತದೆ, ನೀವು ಥಿಯೇಟ್ರಿಗೆ ಬರೋದು ಅದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ನಿಮಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ನೀವು ಜನಗಳಿಗೆ ಖಂಡಿತವಾಗ್ಲೂ ಬರಿಬೋದು, ಹೇಳ್ಬೋದು, ಖಂಡಿತವಾಗ್ಲೂ ಫೋನ್ಗಿಂತ ನಿಮಗೆ ತುಂಬಾ ಎಂಟರ್ಟೈನ್ಮೆಂಟ್. ನೀವು ಥಿಯೇಟ್ರಿಗೆ ಬಂದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಲ್ಲರೂ February 14th ಹೋಗಿ ಪಿಕ್ಚರ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.